ಓಕೆ ವೀಕ್ಷಕರೇ, ಈಗ ನಿಟ್ಟೂರು ಕೋಡಹಳ್ಳಿಯಲ್ಲಿ ನಾವಿದ್ದೀವಿ. ಸೊ ನನ್ನ ಹಿಂದೆ ದೃಶ್ಯಾವಳಿಗಳನ್ನ ನೀವು ನೋಡಬಹುದು. ಒಂದು ಕಿರಾಣಿ ಅಂಗಡಿ ಹತ್ರ ಗಾಡಿ ನಿಲ್ಸಿದ್ವಿ. ಬಿಸಿ ಬಿಸಿ ಟೀ ರೆಡಿ ಆಗ್ತಾ ಇದೆ. ಸೊ ನಿರಂತರವಾಗಿ ಮುಂಜಾನೆಯಿಂದ ಕಾರ್ಯಕ್ರಮಗಳನ್ನ ಶಾಸಕರು ಕವರ್ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸೊ ಎಲ್ಲಾ ಕಡೆಗಳಲ್ಲೂ ಕೂಡ ಸಂಚಾರ ಮಾಡಿ ನೋಡಿ ಎಷ್ಟು ಸಿಂಪಲ್ ಆಗಿ ಕೂತ್ಕೊಂಡಿದ್ದಾರೆ ಅಂತಂದ್ರೆ. ಸರ್ ಏನ್ ಸರ್ ಮನ್ಸ್ ಮಾಡಿರ್ತಿದ್ರೆ ಯಾವ್ದಾದ್ರು 5 ಸ್ಟಾರ್ ಹೋಟೆಲ್ಗೆ ಹೋಗ್ಬೋದಿತ್ತಲ್ಲ ಅಂತ. ನಮ್ದು ಇದೆ 5 ಸ್ಟಾರ್ ಒರಿಜಿನಲ್ ಸ್ಟಾರ್ ಇದು. ಯಾವತ್ತಾದ್ರೂ ಮನೆಯವ್ರಿಗೆ ಟೀ ಮಾಡಿ ಕೊಟ್ಟಿದ್ದೀರಾ ಸರ್? ಒಳ್ಳೆ ಟೀ ಮಾಡ್ತೀನಿ. ಹೌದ್ರಿ ಸರ್, ಒಂದ್ಸತಿ ಟೇಸ್ಟ್ ಮಾಡಿಸಿ ಸರ್ ಕಾರ್ಯಕರ್ತರಿಗೆ. ಅವ್ರಿಗೆ ಇಲ್ಲಿ ನಮ್ಗೆ ಈ ವ್ಯವಸ್ಥೆ ನಮ್ಗೆ ಇದು ಗೊತ್ತಾಗಲ್ಲ. ಕೆಲವೊಂದ್ ಸಮಯ ಮಾಡ್ತೀನಿ, ಟೀನು ಮಾಡ್ತೀನಿ, ಅನ್ನ ಮಾಡ್ತೀನಿ, ಸಾಂಬಾರ್ ಮಾಡ್ತೀನಿ. ಅಂದ್ರೆ ಇದೆಲ್ಲವೂ ಕೂಡ ಸ್ಕೂಲ್ ಕಾಲೇಜ್ ಡೇಸ್ ಅಲ್ಲಿ ಕಲ್ತದ್ದ ಅಥವಾ ಹೇಗೆ? ಸಹಜವಾಗಿ ಚಿಕ್ಕವನಿಂದ ನಾವೆಲ್ಲ ಹಳ್ಳಿನಲ್ಲಿ ಇದ್ದವ್ರಲ್ವಾ. ಏನಾರ ಮನೇಲಿ ನಮ್ಮ ತಾಯಿಗೆ ಏನೋ ಹುಷಾರಿಲ್ಲ ಅಂದ್ರೆ ನಾವೇ ಮಾಡೋದಿತ್ತು. ಎಲ್ಲ ನಾವೇ ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇದ್ದವ್ರೆಲ್ಲ ಸೇರ್ಕೊಂಡು ಅನ್ನ ಮಾಡೋದು, ಅವ್ರು ಹೇಳ್ಕೊಟ್ಟಾಗಿ ನಾವು ಮಾಡ್ತಿದ್ವಿ. ಹಂಗೆ ಸುಮಾರು ಕಲ್ತ್ಕೊಂಡು ಈಗ ರೀಸೆಂಟ್ಲಿ ಯಾವ್ದಾದ್ರು ರೆಸಿಪಿ ಮಾಡಿದ್ದುಂಟ ಸರ್? ಈಗ ನನಗೆ ಟೈಮ್ ಸಿಕ್ತಿಲ್ಲ. ಫ್ರೀ ಆದ್ರೆ ಮಾಡ್ಬೋದು, ನಾವು ಫ್ರೀಯೇ ಆಗಲ್ಲ. ಓಕೆ ಸರ್, ಬೆಳಿಗ್ಗೆಯಿಂದ ಎಷ್ಟು ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡಿದ್ರಿ ಸರ್ ಇವತ್ತು? ನೀವೇ ನೋಡ್ತಾ ಇದ್ರಲ್ವಾ, ಸುಮಾರು ಒಂದು 10 ಕಾರ್ಯಕ್ರಮ ಆಯ್ತು. ಸರ್ ಇಲ್ಲಿ ನಮ್ಮ ನಾರ್ತ್ ಕರ್ನಾಟಕ ಕಡೆ ಎಲ್ಲ ದಿನಕ್ಕೆ ಒಂದು 30ರಿಂದ 40 ಮದ್ವೆಗಳನ್ನ ಅಟೆಂಡ್ ಮಾಡ್ತಾರೆ. ನಾಮಕರಣಗಳು, ಸಣ್ಣ ಪ್ರೋಗ್ರಾಮ್ನು ಬಿಡಲ್ಲ ಅಲ್ಲಿನ ರಾಜಕಾರಣಿಗಳು. ಇಲ್ಲಿ ಹೇಗೆ ಸರ್, ಇಲ್ಲಿ ವಾತಾವರಣ ಯಾವ ತರ ಅಂತ? ಇಲ್ಲೂ ನಾವೆಲ್ಲ ಮಾಡ್ತೀವಿ, ಆದ್ರೆ ಎಲ್ಲಾನು ಮಾಡಕ್ ಆಗಲ್ಲ. ಕಾರಣ ಯಾಕಂದ್ರೆ ನಮ್ಗೊಂದ್ ಸಮಸ್ಯೆ ಏನಂತಾರೆ, ಅಲ್ಲೆಲ್ಲ ಒಂದ್ ತಾಲೂಕ್ನವರು ಆ ತಾಲೂಕ್ ವ್ಯಾಪ್ತಿಲೇ ಮದುವೆ ಆಗ್ತಾರೆ. ನಮ್ಗೆ ನಂಜನಗೂಡಿಂದ ಹಿಡಿದು ಬೆಂಗಳೂರು ತನಕ, ಮೈಸೂರು, ಶ್ರೀರಂಗಪಟ್ಟಣ, ಬನ್ನೂರು, ನರಸೀಪುರ, ತಲಕಾಡು, ಕೊಳ್ಳೇಗಾಲ, ದೊಡ್ಡಿ, ಮದ್ದೂರು, ಮಂಡ್ಯ, ಹಲಗೂರು, ಚನ್ನಪಟ್ಟಣ, ಕನಕಪುರ, ಬೆಂಗಳೂರು, ಈ ತರ ಒಂದೇ ದಿನ ಇಷ್ಟು ಕಡೆ ಮದುವೆ ಬಿಟ್ಬಿಟ್ರೆ ನಾವು 2 ಕಡೆಗೆ ಹೋಗೋಷ್ಟು ಸುಸ್ತಾಗೈತಿ. ಬಂಗಾರಪ್ಪನವರು ಸರ್ ಎಲ್ಲರನ್ನು ಹೆಸರು ಹಿಡಿದು ಕರೆಯೋರು ಕಾರ್ಯಕರ್ತರನ್ನೆಲ್ಲ. ಇವತ್ ನೀವು ಕೂಡ ಲೈಕ್ ನಾ ಧಾಟಿ ನೋಡ್ತಾ ಇದ್ದೆ, ಬಡತದೆ ಸುಮ್ನಿರು ಅಂತ. ಆ ಸ್ಟೈಲ್ ಹೇಗೆ ಸರ್? ಅಂದ್ರೆ ಇಲ್ಲಿ ಜನ ಒಪ್ಕೊಳ್ತಾರ ಆ ತರದ ಸ್ಟೈಲ್? ಹಾಗೆ ಮಾತಾಡ್ಲಿಲ್ಲ ಅಂತಂದ್ರೆ ಕನೆಕ್ಟ್ ಆಗಲ್ವಾ ಅಂತ? ನಮ್ ಮಂಡ್ಯ ಅಂತ ಸೊಗಡೆ ಅದು. ನಾವು ಅವ್ರ ಜೊತೆ ಮಿಲನ ಆದ್ರೆ, ಅವ್ರ ಜೊತೆಲೆ ಬೆಳೆದಿದ್ರೆ, ನಾನೊಂಚೂರು ಮಾತಾಡ್ಲಿಲ್ಲ ಅಂದ್ರೆ ಕೋಪ ಅವ್ರಿಗೇನು ಮಾಡೋದ್ ಬೇಕಿಲ್ಲ. ಯಾಕೆ ನಾನು ನೋಡ್ದೆ ಹೋದ್ನ ಅಷ್ಟಕ್ಕೆ ಮುನ್ಸ್ಕೋತಾರೆ. ಅದೇ ಬಾಂಧವ್ಯ. ಯಾಕಂದ್ರೆ ಅವರು ನಮ್ ಚುನಾವಣೆಗಳಲ್ಲಿ, ಪಕ್ಷದ ವಿಚಾರದಲ್ಲಿ ಸರ್ವಕಾಲದಲ್ಲೂ ನಮ್ಮ ಪರವಾಗಿ, ಪಕ್ಷದ ಪರವಾಗಿ ಅವರೇ ರಕ್ಷಾ ಕವಚ ನಮ್ದಿಲ್ಲ. ಅಂದ್ರೆ ಸೈನಿಕರು ಅವರೇ. ಅವ್ರ ಗ್ರಾಮದಲ್ಲಿ ನಾವೇನಾದ್ರು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಅಭಿವೃದ್ಧಿ ಮಾಡ್ತಾ ಇದೀವಿ ಅಂದ ತಕ್ಷಣ ಅವ್ರಿಗೊಂದು ಹೆಮ್ಮೆ. ನಾನ್ ಮಾಡಿಸ್ತಾ ಇದ್ರಿ ಅನ್ನೋ ತರ ಹೆಮ್ಮೆ. ಸರ್, ನಾನು ಅಲ್ಲಿ ಈಗ ಜಸ್ಟ್ ಹೋಗ್ ಬಂದ್ವಲ್ಲ ಸರ್, ಎಂತದ್ದು ಕೆಂಪು ದೊಡ್ಡಿ ಹಳ್ಳಿನ ಸಮಥಿಂಗ್, ಆ ಹಳ್ಳಿ ಜನಕ್ಕೆ ಮಾತಾಡಿಸ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ರು, ನಮಗೆ ಪ್ರೀವಿಯಸ್ಲಿ MLA ಅವ್ರಿದ್ರು, ಸೊ ಅವರು ಒಂದು ರಸ್ತೆನೂ ಹಾಕಿರ್ಲಿಲ್ಲ. ನಮಗೆ ನೀರಾವರಿ ಇವತ್ತೇನಾದ್ರು ಬಂದಿದೆ ಅಂತಂದ್ರೆ ಶಾಸಕರು ಅದ್ರಲ್ಲಿ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು. ಅಂದ್ರೆ ಒಬ್ಬ ಶಾಸಕ ಈಸಿ ಆಕ್ಸೆಸ್ ಆಗೋದರ ಜೊತೆಗೆ ಕೆಲಸ ಮಾಡೋದು ಎಷ್ಟು ಮ್ಯಾಟರ್ ಆಗ್ತದೆ ಅಂತ ಕ್ಷೇತ್ರದಲ್ಲಿ. ನೋಡಿ, ನಾವು ಚುನಾವಣೆಯಲ್ಲಿ ಮತಯಾಚನೆ ಮಾಡ್ಬೇಕಾದಾಗ ಸಮಸ್ಯೆಗಳನ್ನ ಮುಂದಿಟ್ಟು ಅವುಗಳಿಗೆ ಪರಿಹಾರ ಕಂಡುಹಿಡಿತೀನಿ ಅಂತ ಬರುತ್ತೆ. ನಾನು ಏನೇನೋ ಇಲ್ಲಿ ತನಕ ನಾನು ಆಶ್ವಾಸನೆಯನ್ನ ಮಳವಳ್ಳಿಯಲ್ಲಿ ನೀಡಿದ್ದೀನಿ, ಅದನ್ನ ಮೀರಿದಂತ ಕೆಲಸ ಮಾಡಿದ್ದೀನಿ ಹೊರತು ಒಂದು ಆಶ್ವಾಸನೆ ನೆರವೇರಿಸಿಲ್ಲ ಅಂತ ಯಾರು ನನ್ನ ಮೇಲೆ ಪ್ರಶ್ನೆ ಮಾಡಂಗಿಲ್ಲ. ಸೊ ಇದು ನನ್ನ ವೈಶಿಷ್ಟ್ಯತೆ. ಹಿಂದೆ ಏನಾಗ್ತಿತ್ತು ಅಂತಂದ್ರೆ ಸುಳ್ಳು ಆಶ್ವಾಸನೆ ಜಾಸ್ತಿ, ಏನೋ ಸಾಧನೆ ಇಲ್ಲ. ಆಮೇಲೆ ಎಲ್ಲೋ ಇಲ್ಲೊಂದು MLA ಇದ್ರು ಬರ್ತದೆ, ಸತ್ರು ಬರ್ತದಲ್ಲ ಅಂತ ಗ್ರಾಂಟ್. ಯಾವ್ದೊಂದು ಆಸ್ಪತ್ರೆ, ಒಂದು ತಾಲೂಕಿಗೆ ಇಷ್ಟ ಆಸ್ಪತ್ರೆ, ಒಂದು ತಾಲೂಕು ಇಷ್ಟ ಶಾಲೆ, ಅದನ್ನ ತೋರ್ಸ್ಬಿಟ್ಟ ನಾನ್ ತಂದೆ ಅನ್ನೋಂಥದ್ದಿತ್ತು. ಈಗ ಹಾಗಲ್ಲ. ವಿಶೇಷ ಶಾಲೆಗಳು ಅಂದ್ರೇನು, ಶಿಕ್ಷಣಕ್ಕೆ ನಾವು ಏನು ಒತ್ತು ಕೊಡ್ಬೇಕು, ನೀರಾವರಿಗೆ ಏನು ಒತ್ತು ಕೊಡ್ಬೇಕು, ಸಂಪರ್ಕ, ಮೂಲಭೂತ ಸೌಕರ್ಯ, ವಿದ್ಯುತ್ ಇರ್ಬೋದು, ಕುಡಿಯ ನೀರು ಇರ್ಬೋದು, ಏನು ಯಾವ ಭಾಗ ನಂಜುಂಡಪ್ಪ ವರದಿನಲ್ಲಿ ಅತ್ಯಂತ ಹಿಂದುಳಿದ ತಾಲೂಕಾಗಿತ್ತೋ ಅದನ್ನ ಮುಂಚೂಣಿಗೆ ತಂದು ನಿಲ್ಸಿದೀನಿ ಅನ್ನೋದಕ್ಕೆ ಹೆಮ್ಮೆಯಿಂದ ಹೇಳ್ತೀನಿ.
ಸರ್ ನನಗೆ ಬಹಳ ಖುಷಿ ಆಗೋದು ಅಂತಂದ್ರೆ ಕಲಾಪದಲ್ಲಿ ಯಾವುದೇ ವಿಚಾರಗಳಿದ್ದರೂ ನಿರರ್ಗಳವಾಗಿ ತುಂಬಾ ಲೈಕ್ ಪರ್ಫೆಕ್ಷನ್ ಅಲ್ಲಿ ಮಾತಾಡ್ತೀರಿ. ಹೇಗ್ ಹೋಮ್ವರ್ಕ್ ಮಾಡ್ತೀರಿ, ಎಷ್ಟೊತ್ತು ಸ್ಟಡಿ ಮಾಡ್ತೀರಿ ಯಾವುದೇ ಪರ್ಟಿಕ್ಯುಲರ್ ವಿಚಾರಗಳನ್ನ ಮಾತಾಡ್ಬೇಕು ಅಂತಂದ್ರೆ? ಯಾಕೆಂತಂದ್ರೆ ಬೇರೆ MLA ಗಳು ಅಷ್ಟಾಗಿ ಮಾತಾಡೋದು ನಾನು ನೋಡಿಲ್ಲ ಅಲ್ಲಿ. ಸಿ ದಿ ಇನ್ವಾಲ್ವ್ಮೆಂಟ್ ಇನ್ ಪಾಲಿಟಿಕ್ಸ್ and the commitment towards the party, commitment towards the state. ಅದರಲ್ಲಿ ನಮ್ಮ ಪಕ್ಷದ ಸಿದ್ಧಾಂತ ಕಾರ್ಯಕ್ರಮಗಳನ್ನ ಅರ್ಥಕೊಂಡಿದ್ರೆ ದೆನ್ ಅಂಡ್ ದೇರ್ ಇನ್ಸ್ಟಂಟ್ ಆಗಿ ನಾವು ಉತ್ತರನೂ ಕೊಡ್ಬೋದು, ಅಟ್ಯಾಕ್ ಮಾಡ್ಬೋದು. ಕರೆಕ್ಟ್. ಇದರಲ್ಲಿ ಹೋಮ್ ವರ್ಕ್ ಮಾಡೋಂಥದ್ದು ಏನಿಲ್ಲ. ನಾವು ಅದ್ರೊಳಗಿದ್ರೆ ಇನ್ಬಿಲ್ಟ್ ಅದೇ ಮಾತಾಡುತ್ತೆ. ನಮ್ಗೆ ಯಾರ ಗುರುಗಳು ಬೇಕಾಗಿಲ್ಲ, ಕರೆಕ್ಟ್. ಇನ್ಫಾರ್ಮೇಶನ್ ಬೇಕಾಗಿಲ್ಲ. ಸೊ ನಮ್ಗೆ ಕಾಂಗ್ರೆಸ್ ಇತಿಹಾಸ ಗೊತ್ತು, ಇನ್ಸ್ಟಂಟ್ ಹೊಡಿತೀನಿ. ಬೊಗಳೆ ಹೊಡಿ ಅಂತ ವಿರೋಧ ಪಕ್ಷದವ್ರು ಬಾಯಿ ಮುಚ್ಚಿಸ್ತೀನಿ. ಕಾರ್ಯಕ್ರಮಗಳು ನಮ್ಮ ಪಕ್ಷದ್ದು ನನಗೆ ಗೊತ್ತಿದೆ, ಅವ್ರದೆಲ್ಲ ಡೊಂಗಿ ಕಾರ್ಯಕ್ರಮಗಳು. ನಾವು ಜನೋಪಯೋಗಿ ಬದುಕು ಕೊಟ್ಟಂತ, ಭವಿಷ್ಯತ್ ಕೊಟ್ಟಂತ, ದೇಶ ಕಟ್ಟದಂತ ವಿಚಾರಗಳು ನಮ್ದು. So ಅಲ್ಲೇ ನಾವು ವ್ಯತ್ಯಾಸ. ಓಕೆ ಸರ್, ರೀಸೆಂಟ್ಲಿ ಮೆಟ್ರೋ ಪ್ರಯಾಣ ಮಾಡಿದ್ರಿ, ಸೊ ಹೇಗಿತ್ತು ಸರ್ ಎಕ್ಸ್ಪೀರಿಯನ್ಸ್? ಇಲ್ಲ, ಬಹಳ ಸರಿ ಹೋಗ್ತಿದ್ದೀನಿ. ಬಟ್ ಈ ಸಾರಿ ಏನಂತ ನನ್ನ ಸ್ಟಾಫ್ ಯಾರೋ ಒಂದಿಬ್ರು ಇದ್ದವರು ಫೋಟೋ ಹೊಡೆದು ಅಪ್ಲೋಡ್ ಮಾಡ್ಬಿಟ್ಟಿದ್ರು. ಅದು ಏನಕ್ಕೆ ಅಂತಾರೆ, ನನಗೆ ನನ್ನ ಆಫೀಸಿಂದ ಊರಿಗೆ ಬರ್ಬೇಕಾಯ್ತು. ನಾನು ಬೆಂಗಳೂರು ದಾಟೋ ಅಷ್ಟೊತ್ತಿಗೆ 1.5 ಗಂಟೆ ಆಗ್ತದೆ. ಓಕೆ. ಸೊ ಅಲ್ಲೊಂದು 3/4 ಗಂಟೆ ಉಳಿಸ್ಬೋದಿತ್ತು. 20 ನಿಮಿಷಕ್ಕೆ ನಾನು ಕೆಂಗೇರಿ ಮುಟ್ತೀನಿ. 1.5 ಗಂಟೆ ಅಲ್ಲಿ ಸೇವ್ ಆಗ್ತದಲ್ಲ. ಓಕೆ. ನಾನು ಊರ್ನ ಬೇಗ ತಲುಪೋದು ಅಂದ್ಬಿಟ್ಟು ನಾನೇನ್ ಮಾಡಿದೆ, ಗಾಡಿ ಮೊದ್ಲೇ ಕಳಿಸ್ಬಿಟ್ಟೆ. ಚಲ್ಘಾಟ ಹತ್ರ ಕಳಿಸ್ಬಿಟ್ಟು ನಾನು ಮೆಟ್ರೋದಲ್ಲಿ ಬಂದೆ. ನನ್ಗೊಂಥರ ಟೈಮ್ ತುಂಬಾ ಸೇವ್ ಮಾಡ್ಬೋದು ಅನಿಸ್ತು. ಬೆಂಗಳೂರು ಸಿಟಿನಲ್ಲಿ ಮೆಟ್ರೋ ಯೂಸ್ ಮಾಡೋದು ಒಳ್ಳೇದು. ಸರ್, ಯಾವುದೇ ಪಕ್ಷ ಆಗಲಿ ತಮ್ಮ ಪಕ್ಷವನ್ನ ಡಿಫೆಂಡ್ ಮಾಡಿಕೊಳ್ಳೋದಕ್ಕೆ ತಮ್ಮ ನಾಯಕರು ಮಾತ್ರ ಮಾತಾಡ್ಬೇಕು ಅನ್ನುವಂತಹ ಒಂದು ಮನಸ್ಥಿತಿ ಇರುತ್ತೆ. ಬಟ್ ನೀವು ಒಂದು ಕಾರ್ಯಕ್ರಮ ಮಾಡಿದ್ರಿ, ಕಾರ್ಯಕರ್ತರನ್ನೆಲ್ಲ ಸೇರಿಸಿ ವಿರೋಧ ಪಕ್ಷದವ್ರಿಗೆ ಹೇಗೆ ಉತ್ತರ ಕೊಡಬೇಕು ಅನ್ನುವಂತಹ ಪಾಠ ಮಾಡಿದ್ರಿ. ಅದು ಎಷ್ಟರ ಮಟ್ಟಿಗೆ ಉತ್ತರ ಕೊಡುವಂತದ್ರಲ್ಲಿ ಸಕ್ಸಸ್ ಆದ್ರು ಅಂತ? ಎಲ್ಲ ನಮ್ಮ ಕಾರ್ಯಕರ್ತರು ಪರಿಣಾಮಕಾರಿಯಾಗಿ ಚುನಾವಣೆ ಮಾಡಬಲ್ಲರು. ಆದ್ರೆ ವಾಕ್ಚಾತುರ್ಯತೆ ಕೆಲವ್ರಿಗಿಲ್ಲ. ವಾಕ್ಚಾತುರ್ಯ ಇಲ್ಲ ಅಂತ ನೋಡಿ, ಇದರ ಹಳ್ಳಿದೇನೋ ಒಂದು ಪೆಟ್ಟಿ ಅಂಗಡಿ ಇದೆ, ಟೀ ಅಂಗಡಿ ಇದೆ. ಇಂಥ ಜಾಗಗಳೇ ಹಳ್ಳಿಗಳಲ್ಲಿ ರಾಜಕೀಯದ ಚರ್ಚಾ ಕೇಂದ್ರ. ಇಲ್ಲಿ ಏನಾಗುತ್ತೆ, ಗೈಯಾಳಿಗಳಿಗೆ ಪ್ರಾಧಾನ್ಯತೆ ಸಿಕ್ಬಿಡುತ್ತೆ. ಅವ್ರು ಸುಳ್ಳೆ ಕಿರ್ಚಾಡ್ಕೊಂಡು ಮಾತಾಡಿದ ತಕ್ಷಣ ನಮ್ಮವ್ರು ಕೆಲವರು ಪಾಪ ಸೌಮ್ಯವಾದಿಗಳು, ಗುಣವಂತರು, ಪ್ರಾಮಾಣಿಕರು, ಸಜ್ಜನರು ಇರ್ತಾರೆ. ಅವ್ರಿಗೆ ಮಾತು ಕೊಡಕ್ಕಾಗಲ್ಲ. ನಾನು ಅವ್ರಿಗೆ ಹೇಳಿದ್ದೇನಂತಾರೆ, ಚರ್ಚೆ ಸಂದರ್ಭದಲ್ಲಿ ಚರ್ಚೆ ಮಾಡ್ಲಿಲ್ಲ ಅಂದ್ರೆ ಸುಳ್ಳೆ ಸತ್ಯ ಆಗ್ಬಿಡುತ್ತಪ್ಪ. ಹಾಗಾಗಿ ನೀವು ಆ ಸಂದರ್ಭಗಳಲ್ಲಿ ಮಾತಾಡ್ಬೇಕು. ನಿಮ್ಮ ಹತ್ರ ವಿಷಯ ಇದೆ, ಅವ್ರ ಹತ್ರ ವಿಷಯ ಇಲ್ಲ. ಅವ್ರ ಹತ್ರ ಅಬ್ಬರ ಇದೆ, ಬರೀ ದೌರ್ಜನ್ಯ ಇದೆ. ನೀವು ಅದಕ್ಕೇನು ತಲೆ ಕೆಡ್ಸ್ಕೋಬೇಕಲ್ಲ. ದೇಶದ ಸಂವಿಧಾನ ಭದ್ರವಾಗಿದ್ದು, ಅಭಿವೃದ್ಧಿನಲ್ಲಿ ನಾವಿದ್ದು, ಪಕ್ಷ ಅಧಿಕಾರದಲ್ಲಿದ್ದಾಗ ನೀವು ಧೃತಿಗೆಡಬೇಡಿ ಅಂತ ತಿಳುವಳಿಕೆ ಕೊಟ್ಟು. ಓಕೆ